ವಿದ್ಯಾರ್ಥಿಗಳೇ, ನಾವು ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಯನ್ನು ಕುರಿತು ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಭಾರತೀಯ ರೈತ ಈ ವ್ಯವಸ್ಥೆಯ ಬೆನ್ನೆಲುಬು. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ, ವಿಭಿನ್ನ ಸನ್ನಿವೇಶಗಳಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರತಕ್ಕಂತಹದ್ದನ್ನು ನಾವಿಲ್ಲಿ ಗಮನಿಸ್ತಾ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ ಹಾಗೆ ಕೃಷಿಯ ಬಿಕ್ಕಟ್ಟು ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಹಲವಾರು ಕಾರಣಗಳನ್ನು ಗಮನಿಸಿದ್ದೀವಿ. ಕೆಲವು ಪ್ರಮುಖವಾದಂತಹ ಘಟನೆಗಳು, ಕೆಲವು ಒತ್ತಡಗಳು, ಕೆಲವು ಆತಂಕಕಾರಿ ಸಂದರ್ಭಗಳು, ಕೆಲವರ ಕಾರಣ ಅಥವಾ ಕಾರಣಕರ್ತರು, ಈ ರೂಪದಲ್ಲಿ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಅನೇಕ ಕಾರಣಗಳನ್ನು ಅಧ್ಯಯನ ಮಾಡಿದ್ದೀವಿ. ಈ ದಿನ ನಾವು ಅಧ್ಯಯನ ಮಾಡತಕ್ಕಂಥದ್ದು ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಯಾವ ಕಾರಣಗಳಿಗಾಗಿ ಎಷ್ಟು ಜನ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಿತಿಗಳನ್ನು ರಚಿಸಲಾಗಿದೆ. ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಯಾವ ಕಾರಣಗಳಿಗಾಗಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ಪರಿಶೀಲಿಸೋದಕ್ಕೆ ಕೆಲವೊಂದು ಸಮಿತಿಗಳನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಆ ಸಮಿತಿಗಳು ವಾಸ್ತವಿಕವಾದಂತಹ ಕಾರಣಗಳನ್ನು ಅಥವಾ ಸಂಗತಿಗಳನ್ನು ಇಲ್ಲಿ ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆ ರೂಪದಲ್ಲಿ ಕರ್ನಾಟಕದಲ್ಲಿ ರಚಿತವಾದಂತಹ ಸಮಿತಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ನಾವು ಗಮನಿಸೋದಾದರೆ, ಮೊದಲ ಸಮಿತಿ ದ್ವಾರಕನಾಥ ಸಮಿತಿ. ಅದು 2000 ಅವಧಿಯಲ್ಲಿ ರಚನೆ ಆಗ್ತಕ್ಕಂಥದ್ದು. ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಅಧ್ಯಯನವನ್ನು ಮಾಡುವಂತಹ ಸಂದರ್ಭದಲ್ಲಿ 2000 ಅವಧಿಯಲ್ಲಿ ದ್ವಾರಕನಾಥ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಇಲ್ಲಿ ರಚನೆ ಮಾಡಲಾಯಿತು. ಆ ಸಮಿತಿ ಯಾವುದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬಿಟಿ ಹತ್ತಿ ತಳಿಯ ಬಗ್ಗೆ ಮತ್ತು ಹೈಬ್ರಿಡ್ ಭತ್ತದ ತಳಿಯ ಬಗ್ಗೆ ಈ ರೂಪದ ಒಂದು ಜೈವಿಕ ತಂತ್ರಜ್ಞಾನವನ್ನು ಬೆಂಬಲಿಸುವಂತಹ ಹಿನ್ನೆಲೆಯಲ್ಲಿ ಈ ಕೆಲವು ಅಂಶಗಳಿಗೆ ಮಹತ್ವವನ್ನು ನೀಡಲಾಯಿತು. ನೋಡಿ, 2000ರಲ್ಲಿ ರಚನೆಯಾದಂತಹ ದ್ವಾರಕ ಸಮಿತಿಯು ಜೈವಿಕ ತಂತ್ರಜ್ಞಾನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುವಂತಹ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಗಮನಿಸುವಂತಹ ಸನ್ನಿವೇಶದಲ್ಲಿ ಅವರು ಯಾವುದಕ್ಕೆ ಮಹತ್ವವನ್ನು ಕೊಟ್ಟರು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬಿಟಿ ಹತ್ತಿ ಬೆಳೆ ಮತ್ತು ಹೈಬ್ರಿಡ್ ಭತ್ತ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು ಹಾಗೂ ಜೈವಿಕ ತಂತ್ರಜ್ಞಾನ, ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳ ಕಡೆಗೆ ಗಮನವನ್ನು ಕೊಟ್ಟರು. ಆ ರೀತಿಯ ಒಂದು ಅಧ್ಯಯನವನ್ನು ಅಲ್ಲಿ ಮಾಡಲಾಯಿತು. ಆ ನಂತರ ಬರ್ತಕ್ಕಂತಹದ್ದು ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಕಾರಣಗಳನ್ನು ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಜಿಕೆ ವೀರೇಶ್ ಅವರ ನೇತೃತ್ವದಲ್ಲಿ ರಚನೆ ಆಗ್ತಕ್ಕಂತಹ ಸಮಿತಿ 2002ರಲ್ಲಿ ರಚನೆ ಆಗ್ತಕ್ಕಂಥದ್ದು. 2002ನೇ ಅವಧಿಯಲ್ಲಿ ಜಿಕೆ ವೀರೇಶ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಆಗ್ತಕ್ಕಂಥದ್ದು. ಮೊದಲ ಸಮಿತಿ ಜೈವಿಕ ತಂತ್ರಜ್ಞಾನಕ್ಕೆ ಆದ್ಯತೆಯನ್ನು ಕೊಟ್ಟುಬಿಟ್ಟು ಕೆಲವು ಅಂಶಗಳ ಬಗ್ಗೆ ಅವರು ಒಂದು ವರದಿಯನ್ನು ತಗೊಳ್ತಾರೆ. ಆದರೆ ನಂತರ ಬರ್ತಕ್ಕಂತಹ ಜಿಕೆ ವೀರೇಶ್ ಸಮಿತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಗಮನಿಸುವಾಗ ಅವರು ಮುಖ್ಯವಾಗಿ ವೈಯಕ್ತಿಕ ಕಾರಣಗಳು ಮತ್ತು ಮನಃಶಾಸ್ತ್ರೀಯ ಹಿನ್ನೆಲೆಯ ಕಾರಣಗಳಿಗೆ ಆದ್ಯತೆಯನ್ನು ಇಲ್ಲಿ ನೀಡ್ತಾ ಬಂದಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ವೈಯಕ್ತಿಕ ಕಾರಣಗಳು ಮತ್ತು ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಯಾಕೆ ಅಂತ ಹೇಳಿದ್ರೆ, ಅನೇಕ ಕಡೆಗಳಲ್ಲಿ ರೈತರ ಆತ್ಮಹತ್ಯೆ ಪ್ರಸಂಗಗಳು, ಪ್ರಕರಣಗಳು ದಿನದಿನಕ್ಕೆ ಹೆಚ್ಚಾಗ್ತಾ ಬಂದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ವೈಯಕ್ತಿಕ ಕಾರಣಗಳು, ವೈಯಕ್ತಿಕ ಹಿನ್ನೆಲೆ ಮತ್ತು ಮನಃಶಾಸ್ತ್ರೀಯ ಹಿನ್ನೆಲೆ
ಅವರ ಮಾನಸಿಕ ಅಂಶಗಳು, ಮಾನಸಿಕ ಸ್ಥಿತಿ ಇವುಗಳನ್ನು ಒಳಗೊಂಡಂತಹ ಅಂಶಗಳನ್ನು ಅವರಲ್ಲಿ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದರು. ಆ ರೂಪದಲ್ಲಿ ಅನೇಕ ಅಂಶಗಳು, ಸುಮಾರು ಇಲ್ಲಿ 13 ಸಂಗತಿಗಳನ್ನು ಮುಖ್ಯವಾಗಿಟ್ಟುಕೊಂಡು ಎಷ್ಟು ಪ್ರಮಾಣದಲ್ಲಿ ಯಾವ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹದನ್ನು ಇಲ್ಲಿ ಪರಿಶೀಲಿಸ್ತಕ್ಕಂತಹ ಮತ್ತು ಸಮೀಕ್ಷೆ ಮಾಡ್ತಕ್ಕಂತಹ ಪ್ರಯತ್ನಗಳು, ಸಮೀಕ್ಷಾ ವರದಿಗಳು ಇಲ್ಲಿ ಮುಖ್ಯವಾಗಿ ಈ ರೂಪದಲ್ಲಿ ಇದ್ದಾವೆ. ನೋಡಿ, ಆ ಎಲ್ಲ ಅಂಶಗಳನ್ನು ಒಮ್ಮೆ ನಾವು ಗಮನಿಸೋದಾದರೆ ರೈತರಿರ್ತಕ್ಕಂತಹ ಕುಡಿತ, ಜೂಜಾಟ ಅದಕ್ಕೆ ಸಂಬಂಧಪಟ್ಟಂತೆ, ಬೆಳೆ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಚಿಟ್ ಫಂಡ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಕೊಳವೆ ಬಾವಿ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಹೆಣ್ಣು ಮಕ್ಕಳ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ, ಆಸ್ತಿ ವಿವಾದ, ಕೌಟುಂಬಿಕ ಕಲಹಗಳು, ಇಂತಹ ಹಲವು ಕಾರಣಗಳನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ಪ್ರಕರಣಗಳು, ಪ್ರಸಂಗಗಳು ಈ ಎಲ್ಲ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗ್ತಾ ಬಂದವು. ಅವುಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಗಮನಿಸೋದಾದರೆ, ಜಿ.ಕೆ. ವೀರೇಶ್ ಸಮಿತಿ ರೈತರ ಆತ್ಮಹತ್ಯೆಯ ಪ್ರಕರಣಗಳನ್ನು ವೈಯಕ್ತಿಕ ಮತ್ತು ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡಿ ಕೆಲವೊಂದು ಸಮೀಕ್ಷೆಗಳನ್ನು ಕೈಗೊಳ್ಳಿತು. ಆ ಸಮೀಕ್ಷಾ ವರದಿಯಂತೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಕುಡಿತ, ಜೂಜು ಈ ಕಾರಣಕ್ಕಾಗಿ ರೈತರ ಆತ್ಮಹತ್ಯೆ ಪ್ರಕರಣಗಳು 20.35% ಪ್ರಮಾಣ. ಅಂದರೆ ಅತ್ಯಂತ ಹೆಚ್ಚಿನ ಒಂದು ಆತ್ಮಹತ್ಯೆ ಪ್ರಕರಣಗಳು ಕಂಡುಬರ್ತಕ್ಕಂಥದ್ದು ಇಲ್ಲಿ ಕುಡಿತ ಮತ್ತು ಜೂಜು. ಸಾಮಾನ್ಯವಾಗಿ ಗ್ರಾಮೀಣ ಸಮುದಾಯಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾರಾಯಿ ಅಂಗಡಿಗಳು ಅಥವಾ ಮದ್ಯಪಾನ ಮಾಡ್ತಕ್ಕಂತಹವರ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅನೇಕರು ಅನೇಕ ಕಾರಣಗಳನ್ನು ಇಟ್ಕೊಂಡು ಮದ್ಯಪಾನ ಮಾಡ್ತಕ್ಕಂತಹದ್ದು, ಅಂತಹ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂತಹದ್ದು ಮತ್ತು ಜೂಜಾಗ್ತಕ್ಕಂತಹದ್ದು, ಈ ತರಹದ ದುರಭ್ಯಾಸಗಳಿಂದ ಅವರ ದುಡಿಮೆಯ ಒಂದು ಪಾಲು ಈ ಭಾಗಕ್ಕೆ, ಈ ದುರ್ವ್ಯಸನಗಳಿಗೆ ವ್ಯರ್ಥವಾಗಿ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಅವರು ಕೊನೆಗೆ ಇವುಗಳ ದಾಸರಾಗಿ ಹೋಗ್ತಾರೆ. ಅನಿವಾರ್ಯವಾಗಿ ಅವರು ಇವುಗಳಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿಯನ್ನು ತಲುಪ್ತಾರೆ. ಆದರೆ ಅವರ ಬಳಿ ಆಗ ಹಣ ಇರುವುದಿಲ್ಲ. ಅಂಥ ಸನ್ನಿವೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವರ ಪ್ರಮಾಣ ಇಷ್ಟು ರೂಪದಲ್ಲಿ ಇದೆ. ಅನೇಕ ಸಾರಿ ನೀವು ಪತ್ರಿಕೆಗಳನ್ನು ಓದ್ತೀರಿ, ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೀರಿ, ಎಷ್ಟೋ ಕಡೆ ಕಾರ್ಮಿಕರು ತಮ್ಮ ದಿನದ ದುಡಿಮೆಯ ಭಾಗವನ್ನು ಮದ್ಯಪಾನ ಮಾಡೋದಕ್ಕೆ ಬಳಕೆ ಮಾಡ್ತಕ್ಕಂಥದ್ದು. ಎಷ್ಟೋ ಕಡೆ ನಮ್ಮ ಗ್ರಾಮೀಣ ಜನರು ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಒತ್ತೆ ಇಟ್ಬಿಟ್ಟು ಮದ್ಯಪಾನ ಮಾಡ್ತಕ್ಕಂಥ, ಅಷ್ಟು ದಾಸರಾಗಿರ್ತಕ್ಕಂತಹ ಅನೇಕ ಪ್ರಕರಣಗಳು ನಮಗೆ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾನೆ ಇರ್ತವೆ. ಇಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವರ ಪ್ರಮಾಣ ಅತ್ಯಂತ ಹೆಚ್ಚು ಇದೆ. 20.35% ಪ್ರಮಾಣದಲ್ಲಿ ಇದೆ ಅಂತಕ್ಕಂಥದ್ದು ಆಘಾತಕಾರಿಯಾದಂತಹ ಒಂದು ಬೆಳವಣಿಗೆ. ಮತ್ತೊಂದು ಬೆಳೆ ವೈಫಲ್ಯದ ಕಾರಣಕ್ಕಾಗಿ 16.81% ಪ್ರಮಾಣ. ನೋಡಿ, ಇಲ್ಲಿ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದಾಗ ಭಾರತೀಯ ರೈತ ಸದಾಕಾಲ ಮುಗಿಲನ್ನು ನೋಡ್ತಾ ತನ್ನ ಜೀವಮಾನವನ್ನು ಕಳೀತಾ ಬರ್ತಾನೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಅಧಿಕ ಜನರು ವಾರ್ಷಿಕ ಮಳೆಯನ್ನೇ ಆಧರಿಸಿಕೊಂಡು ತಮ್ಮ ಬದುಕನ್ನು ರೂಪಿಸ್ತಕ್ಕಂಥವರು. ಅವರಿಗೆ ಕೃತಕ ನೀರಾವರಿ ಸೌಲಭ್ಯಗಳು ಇಲ್ಲ, ಅದರ ಸಮಸ್ಯೆಗಳು ಬೇರೆ ಬೇರೆ ಇರ್ತದೆ. ಹಾಗಾದರೆ ಇಂತಹ ಸನ್ನಿವೇಶದಲ್ಲಿ ಮಳೆಯನ್ನು ಆಧಾರವಾಗಿಟ್ಟುಕೊಂಡು ಬೆಳೆಯನ್ನು ಬೆಳೀತಕ್ಕಂಥವರು ಬೆಳೆ ವೈಫಲ್ಯಕ್ಕೆ ಒಳಗಾದಾಗ, ಅಂದರೆ ಅವರು ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಬಾರದೆ ಹೋದಾಗ, ಅಥವಾ ಅವರು ಎಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಅಷ್ಟನ್ನು ಪಡ್ಕೊಳ್ಳೋಕ್ಕಾಗದೇ ಇರುವಷ್ಟು ನಷ್ಟವಾದಾಗ ರೈತರು ಅನಿವಾರ್ಯವಾಗಿ 16.81% ಪ್ರಮಾಣದಷ್ಟು ಆತ್ಮಹತ್ಯೆ ಮಾಡಿಕೊಳ್ತಾರೆ ಎನ್ನುವಂತಹ ಒಂದು ಪ್ರಸಂಗಗಳು ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಸಕಾಲದಲ್ಲಿ ಮಳೆ ಆಗದೇ ಇರ್ಬೋದು, ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಆ ಬೀಜ, ಗೊಬ್ಬರ, ಅದಕ್ಕಾಗಿ ಮಾಡಿದಂಥ ಸಾಲ ಎಲ್ಲವೂ ಕೂಡ ಇಲ್ಲಿ ವ್ಯರ್ಥವಾಗಿ ಹೋಗುತ್ತದೆ. ಹಾಗಾಗಿ ಅವರು ನಿರೀಕ್ಷೆ ಮಾಡಿದಂತಹ ಬೆಳೆ ಬಾರದೆ ಹೋದಾಗ ಜೀವನ ಕಷ್ಟ ಅಂತ ಹೇಳಿ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆತ್ಮಹತ್ಯೆ ಪ್ರಕರಣಗಳು 16% ಪ್ರಮಾಣದಲ್ಲಿ ನಡೀತಾ ಇರತಕ್ಕಂತಹದ್ದನ್ನು ಈ ಒಂದು ಸಮಿತಿ ಅಂತಕ್ಕಂಥದ್ದು ಗುರುತಿಸಿದೆ. ಮತ್ತೊಂದು ಚಿಟ್ ಫಂಡ್ ವ್ಯವಹಾರ ಮಾಡ್ತಕ್ಕಂಥವರು 15.4 ಪ್ರಮಾಣದಷ್ಟು. ಸಾಮಾನ್ಯವಾಗಿ ಈ ಚೀಟಿ ವ್ಯವಹಾರಗಳನ್ನು ನಡೆಸ್ತಕ್ಕಂಥವ್ರು ಎಷ್ಟೋ ಸಾರಿ ನೀವು ಪತ್ರಿಕೆಗಳಲ್ಲಿ ಗಮನಿಸ್ತೀರಿ, ಅಲ್ಲಿ ಮೋಸ ಹೋಗಿರ್ತಕ್ಕಂತಹ
ಹಣವನ್ನು ಕಟ್ಸ್ಕೊಂಡಿದ್ದಾರೆ, ಕೊಡಬೇಕಾದಂತಹ ಸಂದರ್ಭಕ್ಕೆ ಅವರೆಲ್ಲರೂ ನಾಪತ್ತೆಯಾಗಿ ಹೋಗ್ತಕ್ಕಂಥದ್ದು. ಹೀಗಾದಾಗ ಏನಾಗುತ್ತೆ, ಇವರು ಕಷ್ಟಪಟ್ಟು ರೈತಾಪಿ ವರ್ಗ ಕಷ್ಟಪಟ್ಟು ಶ್ರಮದಿಂದ ಏನು ಒಂದು ಹಣವನ್ನು ಕೂಡಿಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ಹಣ ಅವರಿಗೆ ದೊರಕದೇ ಹೋದಾಗ ಅಲ್ಲಿ ನಾವು ಮೋಸ ಹೋಗಿದ್ದೇವೆ ಎನ್ನುವಂತಹ ಒಂದು ಅಭದ್ರತೆಯ ಭಾವನೆ ಅಂತಕ್ಕಂಥದ್ದು ಕಂಡು ಬಂದಾಗ ಆ ಚಿಟ್ ಫಂಡ್ ವ್ಯವಹಾರ ನಡೆಸ್ತಕ್ಕಂಥವರು ಕೂಡ, ಚೀಟಿ ವ್ಯವಹಾರ ನಡೆಸ್ತಕ್ಕಂಥವರು ಕೂಡ ಆತ್ಮಹತ್ಯೆಗೆ ಶರಣಾಗ್ತಕ್ಕಂತಹ ಒಂದು ಪ್ರಸಂಗಗಳು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ಇವು ಕೇವಲ ನಂಬಿಕೆಯ ಆಧಾರದ ಮೇಲೆ ನಡೀತಕ್ಕಂಥ ವ್ಯವಹಾರಗಳು. ಅಂತಲ್ಲಿ ಸ್ವಲ್ಪ ಲೋಪ ಆದರೂ ಕೂಡ ಧಕ್ಕೆ ಆಗ್ತಕ್ಕಂಥದ್ದು ಅಥವಾ ತೊಂದರೆಗೊಳಗಾಗ್ತಕ್ಕಂತಹ ಸಂದರ್ಭಗಳು ಇಲ್ಲಿ ಅನಿವಾರ್ಯವಾಗಿ ಕಂಡುಬರುತ್ತೆ. ಆ ದೃಷ್ಟಿಯಿಂದ ಚಿಟ್ ಫಂಡ್ ವ್ಯವಹಾರದಲ್ಲಿ ನಷ್ಟಕ್ಕೊಳಗಾಗಿರ್ತಕ್ಕಂಥವರು 15% ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಸಂಗಗಳು ಇಲ್ಲಿದೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಕೌಟುಂಬಿಕ ಸಮಸ್ಯೆಗಳು. ಸಾಮಾನ್ಯವಾಗಿ ಗ್ರಾಮೀಣ ನಗರ ಯಾವುದೇ ವಾತಾವರಣ ಇರಲಿ, ಕುಟುಂಬಗಳಲ್ಲಿ ಒಳಜಗಳಗಳು ಸರ್ವೇ ಸಾಮಾನ್ಯವಾಗಿ ಇರತಕ್ಕಂತಹದನ್ನು ನಾವು ನೋಡ್ತೀವಿ. ಯಾಕೆಂದರೆ ಇಲ್ಲಿ ತಂದೆ ತಾಯಿಗಳು, ಮಕ್ಕಳು ಅಥವಾ ಕುಟುಂಬದ ಸದಸ್ಯರು ಒಟ್ಟಾಗಿ ಜೀವಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಹಲವಾರು ಮನಸ್ತಾಪಗಳು, ಒಳಜಗಳಗಳು, ಸಂಘರ್ಷಗಳು ಅಂತಕ್ಕಂಥದ್ದು ಎದುರಾಗ್ತಾನೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಮಕ್ಕಳ ವಿಚಾರಕ್ಕಾಗಿರ್ಬೋದು, ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಸಂಬಂಧಿಕರ ವಿಚಾರಗಳಿಗಾಗಿರ್ಬೋದು, ಅಲ್ಲಿ ಅನೇಕ ಸಾರಿ ಕೌಟುಂಬಿಕ ಸಮಸ್ಯೆಗಳು ಅಂತಕ್ಕಂಥವುಗಳು ಎದುರಾಗ್ತವೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಪತಿ ಪತ್ನಿಯರ ನಡುವೆ ಹೊಂದಾಣಿಕೆಯ ಸಮಸ್ಯೆಗಳು ಮತ್ತು ತಂದೆ ತಾಯಿಗಳು ಮತ್ತು ಮಕ್ಕಳ ನಡುವೆ, ಹಿರಿಯ ಮತ್ತು ಕಿರಿಯ ತಲೆಮಾರಿನವರ ನಡುವೆ ಹೊಂದಾಣಿಕೆಯ ಸಮಸ್ಯೆ ಅಂತಕ್ಕಂಥದ್ದು ತಲೆದೋರಿದಾಗ, ಅಥವಾ ಕಿರಿಯರು ನಿರ್ಲಕ್ಷ್ಯ ಮಾಡಿದಾಗ, ಅಥವಾ ಕಿರಿಯರ ಆಶೋತ್ತರಗಳನ್ನು ಹಿರಿಯರು ಈಡೇರಿಸದೆ ಹೋದಾಗ, ನೋಡಿ ಈ ಎರಡೂ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಈ ಎರಡೂ ಹಿನ್ನೆಲೆಯಲ್ಲಿ ಕೌಟುಂಬಿಕ ಕಲಹಗಳು ಅಥವಾ ಕೌಟುಂಬಿಕ ಸಮಸ್ಯೆಗಳು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತವೆ. ಅನೇಕ ಸಾರಿ ಇಲ್ಲಿ ಒಂದೊಂದೇ ಕಾರಣಗಳನ್ನು ನಾವು ಪ್ರತ್ಯೇಕವಾಗಿ ಗಮನಿಸಿದ್ರೂ ಕೂಡ ಅವು ಒಂದಕ್ಕೊಂದು ಸಂಬಂಧಿತ, ಒಂದಕ್ಕೊಂದು ಪೂರಕವಾದಂತಹ ಸಮಸ್ಯೆಗಳ ರೂಪದಲ್ಲಿಯೇ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಇವನ್ ಬೆಳೆ ವೈಫಲ್ಯ ಆಗ್ತಕ್ಕಂಥದ್ದು ಕೂಡ ಕೌಟುಂಬಿಕ ಸಮಸ್ಯೆ ಕಾರಣ ಆಗ್ಬೋದು, ಅಥವಾ ಕುಡಿತ ಜೂಜು ಇದು ಕೂಡ ಕೌಟುಂಬಿಕ ಸಮಸ್ಯೆಗೆ ಕಾರಣ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಕಾಲದಲ್ಲಿ ಬೆಳೆ ಬಾರದೆ ಹೋದಾಗ, ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಬಾರದೆ ಹೋದಾಗ ಇವು ಕೂಡ ಇಲ್ಲಿ ಕಾರಣ ಆಗ್ತವೆ. ಹಾಗಾಗಿ ಇಲ್ಲಿ ಪತಿ ಪತ್ನಿಯರಲ್ಲಿ ಕಲಹಗಳಾಗ್ಬೋದು, ತಂದೆ ತಾಯಿಗಳು ಮತ್ತು ಮಕ್ಕಳ ನಡುವೆ ಕಲಹಗಳಾಗ್ಬೋದು, ಹಿರಿಯ ಮತ್ತು ಕಿರಿಯ ತಲೆಮಾರಿನವರ ನಡುವೆ ಕೌಟುಂಬಿಕ ಸಂಘರ್ಷಗಳು ಅಂತಕ್ಕಂಥದ್ದು ಹೆಚ್ಚಾಗ್ಬೋದು. ಹಾಗಾಗಿ ಇವತ್ತಿನ ಹಳ್ಳಿಗಳಲ್ಲಿಯೂ ಕೂಡ ನಾವು ವಿಚ್ಛೇದನದಂತಹ ಸಂದರ್ಭಗಳು ಪ್ರವೇಶಿಸಿರ್ತಕ್ಕಂತಹದ್ದು ಅತ್ಯಂತ ವಿಷಾದನೀಯವಾದಂತಹ ಸಂಗತಿಯಾಗುತ್ತೆ. ಇಂತಹ ಕೌಟುಂಬಿಕ ಕಾರಣಗಳ ಹಿನ್ನೆಲೆಯಲ್ಲಿ ಬೇಸತ್ತಂಥವರು, ಜಿಗುಪ್ಸೆಗೊಳಗಾದವರು, ನಿರಾಶೆಗೊಳಗಾದಂಥವರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಕ್ಕಂತಹ ಅನೇಕ ಪ್ರಕರಣಗಳು ಇದೆ. ಅಂತಹವುಗಳ ಸಂಖ್ಯೆ 13.27% ಪ್ರಮಾಣದಲ್ಲಿ ಇರ್ತಕ್ಕಂತಹದನ್ನು ನೋಡ್ತೇವೆ. ಮತ್ತೊಂದು ದೀರ್ಘಕಾಲದ ಅನಾರೋಗ್ಯ. ಇಲ್ಲಿ ಬಹಳ ಪ್ರಮುಖವಾಗಿ ದೀರ್ಘಕಾಲದ ಅನಾರೋಗ್ಯ 9.73 ಪ್ರಮಾಣದಷ್ಟು ಆತ್ಮಹತ್ಯೆಯ ಪ್ರಕರಣಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಜನರು ಸಕಾಲದಲ್ಲಿ, ರೈತಾಪಿ ವರ್ಗದ ಜನರು ಸಕಾಲದಲ್ಲಿ ಚಿಕಿತ್ಸೆಯನ್ನು ಪಡೆಯತಕ್ಕಂಥದ್ದು ಬಹಳ ಕಡಿಮೆ. ಅವರಿಗೆ ಗೊತ್ತಿರತಕ್ಕಂತಹ ಒಂದು ಅವೈಜ್ಞಾನಿಕವಾದಂತಹ ಮಾದರಿಯಲ್ಲಿ ಸ್ವಯಂ ಔಷಧೋಪಚಾರವನ್ನು ಮಾಡ್ಕೊಳ್ತಕ್ಕಂಥದ್ದು, ಅಥವಾ ತಮಗಿರ್ತಕ್ಕಂಥ ಕಾಯಿಲೆಗಳನ್ನು ನಿರ್ಲಕ್ಷಿಸ್ತಕ್ಕಂಥದ್ದು, ಅಥವಾ ಹಣಕಾಸಿನ ತೊಂದರೆಯಿಂದ ಆಸ್ಪತ್ರೆ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥದ್ದು, ಆಸ್ಪತ್ರೆಗಳಿಗೆ ಹೋಗದೇ ಇರ್ತಕ್ಕಂಥದ್ದು. ಇಂತಹ ಸನ್ನಿವೇಶಗಳನ್ನು ನೋಡಿದಾಗ ಕೆಲವರು ದೀರ್ಘಕಾಲ ಅಥವಾ ಕೆಲವು ಸಾರಿ ವಾಸಿ ಆಗದೇ ಇರತಕ್ಕಂಥ ಕಾಯಿಲೆಗಳಿಂದ ನರಳ್ತಾ ಇದ್ದಾಗ ಅವರಿಗೆ ಬಹುಶಃ ಬೇಸರ, ಜಿಗುಪ್ಸೆ ಅಂತಕ್ಕಂಥದ್ದು ಉಂಟಾಗ್ಬೋದು. ನಾವು ಈ ಥರ ರೋಗಗಳಾಗಿದ್ದೀವಿ, ಅಥವಾ ನಮ್ಮಿಂದ ಇನ್ನೇನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾವಿರ್ತಕ್ಕಂಥದ್ದೇ ಕುಟುಂಬದ ಸದಸ್ಯರಿಗೆ ಹೊರೆಯಾಗ್ತಾ ಇದೆ, ಮತ್ತು ಯಾಕೆ ಬದುಕಿರಬೇಕು, ಇಂತಹ ಆಲೋಚನೆಗಳನ್ನು ತೀವ್ರವಾಗಿ ಕಾಣ್ತಾ ಇರ್ತಕ್ಕಂತಹ
ಅನಾರೋಗ್ಯ ಪೀಡಿತರು ಆಲೋಚನೆ ಮಾಡ್ತಕ್ಕಂಥದ್ದು ಸಹಜವಾಗಿರುತ್ತದೆ. ಹಾಗಾಗಿ ನಾವೊಂದು ಮುಕ್ತಿಯನ್ನು ಅವರು ಬಯಸ್ಕೊಂಡು ಬಿಡ್ತಾರೆ. ನಾವು ಬದುಕಿದ್ರೂ ಏನೂ ಪ್ರಯೋಜನ ಇಲ್ಲ, ಅಥವಾ ನಮ್ಮ ದೀರ್ಘಕಾಲೀನ ಕಾಯಿಲೆಯಿಂದ ಉಳಿದಂಥವ್ರಿಗೆ ಕಷ್ಟ ಆಗ್ತಾ ಇದೆ, ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ, ನಾವೊಂದು ಹೊರೆಯಾಗ್ತಾ ಇದ್ದೀವಿ ಕುಟುಂಬಕ್ಕೆ, ಹೀಗೆ ಭಾವಿಸ್ತಕ್ಕಂತಹ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾಗ್ತಕ್ಕಂತಹ ಪ್ರಸಂಗಗಳು ಕೂಡ ಇದೆ. ಹಾಗಾಗಿ ದೀರ್ಘಕಾಲದ ಅನಾರೋಗ್ಯದ ಕಾರಣಕ್ಕಾಗಿ 9.73% ಪ್ರಮಾಣದ ಜನರು, ರೈತರು ಆತ್ಮಹತ್ಯೆ ಮಾಡಿರ್ತಕ್ಕಂತಹ ಉದಾಹರಣೆಗಳು ಇಲ್ಲಿವೆ. ಮತ್ತೊಂದು, ಹೆಣ್ಣು ಮಕ್ಕಳ ವಿವಾಹ 5.3% ಪ್ರಮಾಣದಷ್ಟು ಇರ್ತಕ್ಕಂತಹ. ಇತ್ತೀಚಿನ ವರ್ಷಗಳಲ್ಲಿ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಸ್ವಲ್ಪ ಹಿಂದಿನ ಸಂದರ್ಭವನ್ನು ನಾವು ತೆಗೆದುಕೊಂಡಾಗ ಗಂಡು ಮಕ್ಕಳನ್ನು ಪಡೀಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಕುಟುಂಬದಲ್ಲಿ 2-3 ಜನ ಹೆಣ್ಣುಮಕ್ಕಳು ಇರ್ತಕ್ಕಂಥ ಉದಾಹರಣೆಗಳು ಅನೇಕ ಕುಟುಂಬಗಳಲ್ಲಿ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಕಡೆ ರೈತರು ಬೆಳೆಯ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ನಿರೀಕ್ಷಿತ ಪ್ರಮಾಣದ ಬೆಳೆ ಬರ್ತಾ ಇಲ್ಲ. ಇನ್ನು ಮತ್ತು ಅದರ ಜೊತೆಗೆ ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಬೇಕಾದಂತಹ ಪ್ರಶ್ನೆ ಎದುರಾದಾಗ ಅನೇಕ ಸಂದರ್ಭದಲ್ಲಿ ತಂದೆ ತಾಯಿಗಳು ಬಹಳಷ್ಟು ಆತಂಕಕ್ಕೊಳಗಾಗ್ತಾರೆ, ಚಿಂತಿತರಾಗ್ತಾರೆ. ತಮ್ಮ ಮಗಳ ವಿವಾಹವನ್ನು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಮಕ್ಕಳ ವಿವಾಹವನ್ನು ಮಾಡೋದಕ್ಕಾಗ್ತಾ ಇಲ್ಲ. ಅಂದರೆ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೇರೆಂಟ್ಸ್ ಎನ್ನುವಂತೆ ನಮ್ಮ ಸಮಾಜ ಅಂತಹ ಒಂದು ವಾತಾವರಣವನ್ನು ರೂಪಿಸಿಬಿಟ್ಟಿದೆ. ಅದು ತಂದೆ ತಾಯಿಗಳ ಜವಾಬ್ದಾರಿ, ತಂದೆ ತಾಯಿಗಳ ಮುಖ್ಯ ಕರ್ತವ್ಯ. ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಲೇಬೇಕು, ಬೆಳೆದು ನಿಂತಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಲೇಬೇಕು ಅಂತಕ್ಕಂಥ ಹೊಣೆಗಾರಿಕೆ ಇರ್ತದೆ. ಆದರೆ ಇಲ್ಲಿ ಆರ್ಥಿಕ ನಷ್ಟ ಅಥವಾ ಹಣಕಾಸಿನ ಸೌಲಭ್ಯಗಳಿಲ್ಲ, ವಿವಾಹ ಮಾಡೋದಕ್ಕೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಇಲ್ಲಿದೆ. ಮತ್ತು ಇವತ್ತಿನ ಆಧುನಿಕ ಸಂದರ್ಭಗಳಲ್ಲಿ ವಿವಾಹ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಸಂಗತಿ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕಾಗಿ ಹೆಚ್ಚು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಹೆಚ್ಚು ಆಡಂಬರದ ವಿವಾಹಗಳು ಕೂಡ ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಹೆಚ್ಚು ಹೆಚ್ಚು ಆಡಂಬರಕ್ಕೆ ಒಳಗಾಗ್ತಕ್ಕಂಥದ್ದು, ಅದಕ್ಕಾಗಿ ಹೆಚ್ಚು ಹೆಚ್ಚು ಸಾಲವನ್ನು ಮಾಡ್ತಕ್ಕಂಥದ್ದು. ಆ ನಂತರ ಅಲ್ಲಿ ಮುಂದೆ ಶೂನ್ಯ, ಅಥವಾ ಅನೇಕ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳ ವಿವಾಹಕ್ಕೆ ವರದಕ್ಷಿಣೆಯನ್ನು ಕೊಡಬೇಕಾಗುತ್ತೆ, ಅತಿ ಚಿನ್ನದ ಆಭರಣಗಳನ್ನು ಮಾಡಿಸ್ಕೊಡ್ಬೇಕಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ಅವರು ಹೆಚ್ಚು ಹಣವನ್ನು ಇದಕ್ಕಾಗಿ ಹೆಣ್ಣು ಮಕ್ಕಳ ವಿವಾಹಕ್ಕಾಗಿ ವ್ಯಯ ಮಾಡಲೇಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಇರುತ್ತೆ. ಆದರೆ ಅವರ ಬಳಿ ಹಣ ಇಲ್ಲದೆ ಹೋದಾಗ, ಹಣ ದೊರಕತಕ್ಕಂತಹ ಮೂಲಗಳು ಯಾವುದೂ ಇಲ್ಲ ಎನ್ನುವಂತಾದಾಗ ಅನಿವಾರ್ಯವಾಗಿ ತಮ್ಮ ಮಕ್ಕಳ ವಿವಾಹವನ್ನು ಮಾಡೋಕ್ಕಾಗದೆ ಇಲ್ಲಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂತಹ ಅನೇಕ ಜನರು ಇಲ್ಲಿರ್ತಕ್ಕಂತಹದ್ದನ್ನು ನಾವಲ್ಲೇ ನೋಡ್ತೀವಿ. ಹೀಗಾಗಿ ಮಗಳ ವಿವಾಹ ಅಥವಾ ಹೆಣ್ಣು ಮಕ್ಕಳ ವಿವಾಹ ಮಾಡೋಕ್ಕಾಗದೆ ಮನನೊಂದು ಹಣಕಾಸಿನ ತೊಂದರೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹವರ ಪ್ರಮಾಣ 5.3% ಪ್ರಮಾಣದಲ್ಲಿ ಇರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ತೇವೆ. ಮತ್ತೊಂದು, ಚುನಾವಣೆಯ ಕಾರಣಕ್ಕಾಗಿ 4.42%. ನೋಡಿ, ಇವತ್ತು ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೆದಿರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಿ, ಪತ್ರಿಕೆಗಳಲ್ಲಿ ನೋಡಿದ್ದೀರಿ, ಹಳ್ಳಿಯ ಮಕ್ಕಳು ಸಾಕ್ಷಿಯಾಗಿ ಸ್ವತಃ ನೀವು ನೋಡಿರ್ತೀರಿ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಚುನಾವಣೆಗಳು ಹೇಗೆ ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನು, ಒಂದು ಹಂತದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು ಎನ್ನುವಂತಹ ಒಂದು ಮಹತ್ವದ ಆಶಯದೊಂದಿಗೆ ಗ್ರಾಮೀಣ ಹಂತದಲ್ಲಿ ಚುನಾವಣೆಗಳು ಇವತ್ತು ನಡೀತಾ ಇದ್ದಾವೆ. ಇತ್ತೀಚೆಗೆ ಚುನಾವಣೆ ಕಳೆದ ವಾರ ಅಷ್ಟೇ ನಡೆದಿದೆ. ಆದರೆ ಈ ಚುನಾವಣೆಗಳು ಹೇಗೆ ನಡೀತಾ ಇದ್ದಾವೆ ಎನ್ನುವಂತಹದ್ದನ್ನು ನಾವು ಪರಿಶೀಲಿಸಿದಾಗ, ಚುನಾವಣೆಗಳು ಯಾವ ರೂಪದಲ್ಲಿ ನಡೀತಾ ಇದ್ದಾವೆ ಎನ್ನುವಂತಹದ್ದನ್ನು ಗಮನಿಸಿದಾಗ ಇಲ್ಲಿ ಆತಂಕ ಅಂತಕ್ಕಂತಹದ್ದು ಎದುರಾಗ್ತಾ ಇದೆ. ಯಾಕೆಂದರೆ ಇವತ್ತು ಅನೇಕ ಅಭ್ಯರ್ಥಿಗಳು ಈ ವರ್ಷದ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಹರಾಜು ಹೋಗ್ತಕ್ಕಂತಹದ್ದು, ಅಥವಾ ಯುನಾನಿಮಸ್ ಆಗಿ ಎಲೆಕ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಂತಿಷ್ಟು ಹಣವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಡಕ್ಕೆ ಸಿಲುಕ್ತಕ್ಕಂಥದ್ದು, ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹಣವನ್ನು ವೆಚ್ಚ ಮಾಡಿ ಸೋತಂತಹ ವ್ಯಕ್ತಿ ಹತಾಶನಾಗಿ ಜಿಗುಪ್ಸೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು. ಅವರಿಗೆ ಸ್ವಲ್ಪ ಆರ್ಥಿಕ ಸ್ಥಿರತೆ ಇದ್ದರೆ ಪರವಾಗಿಲ್ಲ, ಅದಿಲ್ಲದೆ ಹೋದಾಗ ಸಾಲ ಮಾಡಿ ಚುನಾವಣೆಗೆ ನಿಂತಿರ್ತಕ್ಕಂತಹ ಅನೇಕ ಜನರ ಉದಾಹರಣೆಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಅವರು ಚುನಾವಣೆಯಲ್ಲಿ ಅಕಸ್ಮಾತ್ ಸೋತಿದ್ರೆ, ಯಾರಾದರೂ ಸೋಲೇಬೇಕು, ಕೆಲವರು ಗೆಲ್ಲೇಬೇಕು. ಸೋತು ಹೋದರೆ
ಇಲ್ಲಿ ಹಣವೂ ಖರ್ಚಾಯಿತು, ಚುನಾವಣೆಯೂ ಗೆಲ್ಲಕ್ಕಾಗಲಿಲ್ಲ, ಜನರ ಮುಂದೆ ಹೋಗೋಕ್ಕಾಗದೆ ಆ ಒಂದು ಹತಾಶೆಗೊಳಗಾದಂತಹ ಜನರು ಇಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಕ್ಕಂಥದ್ದು 4.4 ಎರಡರಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಮತ್ತು ಗ್ರಾಮೀಣ ಹಂತದಲ್ಲಾಗಿರೋಂಥ ಅಭ್ಯರ್ಥಿಗಳು ಒಂದೇ ಊರಿನವರು, ಪರಸ್ಪರ ದ್ವೇಷ, ಪರಸ್ಪರ ವೈಮನಸ್ಸು, ಇಂತಹ ಸನ್ನಿವೇಶಗಳಲ್ಲಿ ಸೋತಂತಹ ವ್ಯಕ್ತಿ ಮುಜುಗರಕ್ಕೊಳಗಾಗ್ತಕ್ಕಂಥದ್ದು, ಸೋತಂಥ ವ್ಯಕ್ತಿ ಹತಾಶೆಗೊಳಗಾಗ್ತಕ್ಕಂಥದ್ದು, ಸೋತಂತಹ ವ್ಯಕ್ತಿ ಜಿಗುಪ್ಸೆಗೊಳಗಾಗ್ತಕ್ಕಂಥದ್ದು, ಕೊನೆಯಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಸಂಗಗಳು ಅನೇಕ ಕಡೆಗಳಲ್ಲಿ ಇವತ್ತು ವರದಿಯಾಗ್ತಾ ಇದ್ದಾವೆ. ಅವರ ಪ್ರಮಾಣ 4.42% ಇರ್ತಕ್ಕಂತಹದನ್ನು ನೋಡ್ತೀವಿ. ಮತ್ತೊಂದು ಆಸ್ತಿ ವಿವಾದದ ಕಾರಣಕ್ಕಾಗಿ 2.65 ಪ್ರಮಾಣದಲ್ಲಿ ಆತ್ಮಹತ್ಯೆಗಳು ನಡೀತಕ್ಕಂತಹದ್ದು. ಒಂದು ಗ್ರಾಮೀಣ ಪ್ರದೇಶ ಒಂದು ಸೀಮಿತವಾದಂತಹ ಭೌಗೋಳಿಕ ಹಿನ್ನೆಲೆಯಲ್ಲಿರುತ್ತದೆ. ಎಲ್ಲರ ಪರಿಚಯ ಎಲ್ಲರಿಗೂ ಉಂಟು ಮತ್ತು ಅಲ್ಲಿನ ವಿವಾದಗಳು ಅಷ್ಟೇ, ಎಲ್ಲರ ವಿವಾದಗಳು, ಎಲ್ಲರ ಮನೆಯ ವಿವಾದಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಆಗಿರ್ತದೆ. ಇನ್ನು ಕೆಲವು ಸಾರಿ ಆಸ್ತಿಯ ಕಾರಣಕ್ಕಾಗಿ ವಿವಾದಗಳು ನಡೀತಕ್ಕಂಥದ್ದು. ಅದು ಅಣ್ಣ ತಮ್ಮಂದರಲ್ಲಿರ್ಬೋದು, ಅಕ್ಕಪಕ್ಕದ ಹೊಲದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿರ್ಬೋದು, ಒಂದೇ ಕುಟುಂಬದ ಸದಸ್ಯರಲ್ಲಿರ್ಬೋದು, ಅಥವಾ ಇವತ್ತು ಹೆಣ್ಣು ಮಕ್ಕಳಿಗಾಗಿ ಆಸ್ತಿಯಲ್ಲಿ ಪಾಲಿದೆ ಎಂದಾಗ ಇಲ್ಲಿ ಸಹೋದರ ಸಹೋದರಿಯರ ನಡುವೆ ನಡೀತಕ್ಕಂತಹ ವ್ಯಾಜ್ಯಗಳಾಗಿರ್ಬೋದು, ಅನೇಕ ಸಾರಿ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರ್ತಕ್ಕಂತಹ ಆಸ್ತಿ ವಿವಾದಗಳಾಗಿರ್ಬೋದು. ಇವೆಲ್ಲವುಗಳು ಎಷ್ಟೋ ವೇಳೆ ಅನೇಕ ಕುಟುಂಬಗಳ ಮೇಲೆ ತೀವ್ರತರವಾಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಬೀರ್ತವೆ. ಎಷ್ಟೋ ಜನರಿಗೆ ಆಸ್ತಿ ದೊರೆಯುತ್ತೆ, ಎಷ್ಟೋ ಜನರು ಆಸ್ತಿಯಿಂದ ವಂಚಿತರಾಗ್ತಾರೆ. ಹಾಗಿದ್ದಾಗ ಅಲ್ಲಿ ಆಶಾವಾದಿಗಳಾಗಿದ್ದಂತಹ ಜನರಿಗೇನಾದರೂ ನಿರಾಶೆ ಆಯಿತು, ಜಿಗುಪ್ಸೆ ಆಯಿತು ಅಂತ ಹೇಳಿದ್ರೆ ಅಂಥವರು ಹತಾಶೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಒಂದು ಪ್ರಕರಣಗಳಂತಕ್ಕಂಥದ್ದು 2.65% ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಅದಕ್ಕಾಗಿ ಆಸ್ತಿ ವಿವಾದಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗ್ತಕ್ಕಂಥದ್ದು, ಅಥವಾ ಅಲ್ಲಿ ತೀರ್ಮಾನ ಆಗದೆ ಸೋಲುಂಟಾಗ್ತಕ್ಕಂಥದ್ದು, ಅಥವಾ ಸೋಲಿನ ಭಯದ ಆತಂಕಕ್ಕೊಳಗಾಗ್ತಕ್ಕಂಥವ್ರು, ಅಥವಾ ಸೋತಂಥವರು ಹಳ್ಳಿಯ ಜನರಲ್ಲಿ ಹೇಗೆ ಮುಖ ತೋರಿಸೋದು ಅಂತ ಮಾತಾಡ್ತಾ ಇರ್ತಾರೆ ನಮ್ಮ ರೈತರು, ನಮ್ಮ ಜನರು. ಅಂತಹವರು ಎಷ್ಟೋ ವೇಳೆ ಆತ್ಮಹತ್ಯೆಗೆ ಮೊರೆ ಹೋಗ್ತಕ್ಕಂತಹ ಪ್ರಮಾಣವನ್ನು ನಾವು 2.65% ಪ್ರಮಾಣದಲ್ಲಿ ನೋಡ್ತೀವಿ. ಹೀಗಾಗಿಯೂ ಇಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ, ಆ ವಿವಾದಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ನಡೀತಾ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಮತ್ತೊಂದು ಸಾಲ ಬಾಧೆಯ ಕಾರಣಕ್ಕಾಗಿ ಕೂಡ 2.65%. ಇಲ್ಲಿ ಸಾಲ ಬಾಧೆ, ಋಣ ಬಾಧೆ ನೋಡಿ, ಇದು ಕೂಡ ನಾವು ಮೊದಲೇ ತೀರ್ಮಾನ ಮಾಡಿದಾಗ, ಅಧ್ಯಯನ ಮಾಡಿದಾಗೆ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಸಾಲದ ಬಾಧೆ ಯಾಕೆ? ಕೂಡಿತ ಜೂಜಿನ ಕಾರಣಕ್ಕಾಗಿರ್ಬೋದು, ಬೆಳೆಯ ವೈಫಲ್ಯದ ಕಾರಣಕ್ಕಾಗಿರ್ಬೋದು, ಚೀಟಿ ವ್ಯವಹಾರಗಳ ಹಣವನ್ನು ಕಳ್ಕೊಂಡಿರ್ಬೋದು, ಅನಾರೋಗ್ಯಕ್ಕೆ ಹಣವನ್ನು ಖರ್ಚು ಮಾಡಿರ್ಬೋದು, ಹೆಣ್ಣು ಮಕ್ಕಳ ವಿವಾಹಕ್ಕೆ ದುಂದು ವೆಚ್ಚ ಮಾಡಿರ್ಬೋದು, ಅಥವಾ ಚುನಾವಣೆಗಾಗಿ ಸಾಲ ಮಾಡಿರ್ಬೋದು, ಆಸ್ತಿ ವಿವಾದ ಪರಿಹರಿಸಿಕೊಳ್ಳೋದಕ್ಕೆ ನ್ಯಾಯಾಲಯದ ಮೊರೆ ಹೋಗಿ ಸಾಲ ಮಾಡಿರ್ಬೋದು. ನೋಡಿ, ಇವೆಲ್ಲವೂ ಕೂಡ ನಂತರದವೂ ಕೂಡ ಪ್ರತಿಯೊಂದು ಕೂಡ ಈ ಒಂದು ಅಂಶದ ವ್ಯಾಪ್ತಿಯಲ್ಲಿ ಬರ್ತದೆ. ಹಾಗಾಗಿ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳೆ ಕಡಿಮೆ ಇರುತ್ತೆ, ಬೆಲೆಯೂ ಕುಸಿತಕ್ಕೊಳಗಾಯಿತು, ಅಥವಾ ನಿರೀಕ್ಷಿತ ಪ್ರಮಾಣದಲ್ಲಿ ಅವರು ದುಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಅನೇಕರು ಈ ಸಾಲ ಬಾಧೆಯ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಎಷ್ಟೋ ಪ್ರಸಂಗಗಳನ್ನು ನಾವಿಲ್ಲಿ ನೋಡ್ತೀವಿ. ಬಹುಶಃ ಪತ್ರಿಕೆಗಳಲ್ಲಿ ವರದಿಯಾಗ್ತಕ್ಕಂತಹ ಒಂದು ಹೆಡ್ಲೈನ್ ಏನಿರ್ತದೆ, ಅನೇಕ ಸಾರಿ ಸಾಲದ ಬಾಧೆಯಿಂದ ಬೇಸತ್ತ ರೈತರ ಆತ್ಮಹತ್ಯೆ, ಸಾಲದ ಕಾರಣಕ್ಕಾಗಿ ರೈತರ ಆತ್ಮಹತ್ಯೆ. ನೋಡಿ, ಇವೆಲ್ಲ ಅಂಶಗಳು ಕೂಡ ಅಲ್ಲಿದ್ದಾವೆ. ಇವೆಲ್ಲ ಸಂದರ್ಭಗಳಲ್ಲಿಯೂ ಆ ರೈತ ಸಾಲವನ್ನು ಮಾಡಿರ್ತಾನೆ. ಹಾಗಾಗಿ ಆ ಸಾಲ ತೀರ್ಸೋಕ್ಕಾಗದೆ, ಅಥವಾ ಸಾಲ ಕೇಳ್ತಕ್ಕಂಥವ್ರ ಎದುರು ಬಂದು ನಿಲ್ಲಲಾರದೆ, ಅಥವಾ ಮರ್ಯಾದೆ ಪ್ರಶ್ನೆ, ಹೀಗೆ ಆಲೋಚನೆ ಮಾಡಿಕೊಂಡು ಅನೇಕ ವ್ಯಕ್ತಿಗಳು ಸಾಲ ತೀರಿಸೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಅಂತಹ ಸಾಲ ಬಾಧೆ. ಮತ್ತೊಂದು ಬೆಲೆ ಕುಸಿತ, ಅದು ಕೂಡ 2.65% ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಈ ಮೊದಲು ನಾವು ಅಧ್ಯಯನ ಮಾಡಿದಾಗ ಕೆಲವು ಸಂದರ್ಭಗಳಲ್ಲಿ ಬೆಳೆ ವೈಫಲ್ಯ ಆಗ್ಬೋದು, ಅಥವಾ ಕೆಲವು ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿ ಬೆಳೆದಂತಹ ಬೆಳೆಗೆ ಸರಿಯಾಗಿರ್ತಕ್ಕಂತಹ ಒಂದು ಬೆಲೆ ದೊರಕದೇ ಹೋದಾಗ, ನಾವು ಕಳೆದ ತರಗತಿಯಲ್ಲಿ ಕೆಲವು ಉದಾಹರಣೆಗಳನ್ನು ನೋಡಿದ್ವಿ.
ಟೊಮ್ಯಾಟೊ ಬೆಳೆ ಆಗಿರ್ಬೋದು, ಈರುಳ್ಳಿ ಬೆಳೆ ಆಗಿರ್ಬೋದು, ಇಂಥವುಗಳು ಬಹಳಷ್ಟು ರೈತರ ಜೀವನವನ್ನು ಈ ಒಂದು ಹಾಳು ಮಾಡಿರ್ತಕ್ಕಂಥದ್ದು ಅಥವಾ ಆ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಹೆಚ್ಚಿನ ಪ್ರಕರಣಗಳು ಇಲ್ಲಿದ್ದಾವೆ. ಕೆಲವು ಸಮಯದಲ್ಲಿ ಟೊಮ್ಯಾಟೊ ಬೆಲೆ 50 ರೂಪಾಯಿ ಆಗಿರುತ್ತೆ, ಇನ್ನು ಕೆಲವು ಸಂದರ್ಭದಲ್ಲಿ 5 ರೂಪಾಯಿ ಆಗುತ್ತೆ. ಒಂದು ಸಾರಿ ಈರುಳ್ಳಿ 100 ರೂಪಾಯಿವರೆಗೂ ಹೋಗುತ್ತೆ, ಇನ್ನೊಂದು ಸಾರಿ 15-20 ರೂಪಾಯಿ ಬರುತ್ತೆ. ಈ ಬೆಲೆಯ ಏರಿಳಿತಗಳು ಜನರನ್ನು ಬಹಳಷ್ಟು ಘಾಸಿಗೊಳಿಸುತ್ತವೆ. ಅಂಥ ಸಂದರ್ಭದಲ್ಲಿ ಅಧಿಕ ಲಾಭದ ನಿರೀಕ್ಷೆಯನ್ನು ಇಟ್ಟುಕೊಂಡು ಹೆಚ್ಚು ವ್ಯಯ ಮಾಡಿ ಬೆಳೆಯನ್ನು ಬೆಳೆದು ಅಲ್ಲಿ ಅವರಿಗೆ ಬೆಲೆ ಸರಿಯಾದಂತಹ ಬೆಲೆ ಸಿಗದೆ ಹೋದಾಗ, ಬೆಲೆ ಕುಸಿತ ಆದಾಗ, ಬೆಲೆ ಕಡಿಮೆ ಆದಾಗ ಅನೇಕ ಜನರು ತಾವು ಮಾಡಿದಂಥ ಸಾಲ, ಆ ಬೆಳೆ ಬೆಳೆಯೋದಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣ ಯಾವುದೂ ಅವರಿಗೆ ದೊರಕೋದಿಲ್ಲ ಅಂತ ಹೇಳಿ ಗೊತ್ತಾದಾಗ ಅನಿವಾರ್ಯವಾಗಿ ಅವರು ಆತ್ಮಹತ್ಯೆಗೆ ಮೊರೆ ಹೋಗ್ತಕ್ಕಂಥದ್ದಿದೆ. ಅಂಥವರ ಪ್ರಮಾಣ ಕೂಡ ಇಲ್ಲಿ 2.65% ಪ್ರಮಾಣದಲ್ಲಿ ಇದೆ. ಅಂದರೆ ಮುಂದೆ ಭವಿಷ್ಯನೇ ಶೂನ್ಯ ಎನ್ನುವಂತಾಗ್ಬಿಡ್ತದೆ, ಅಥವಾ ದಿನನಿತ್ಯದ ಬದುಕಿನ ನಿರ್ವಹಣೆ ಕಷ್ಟ ಆಗಿರ್ತದೆ. ಹಾಗಾಗಿ ಎಷ್ಟೋ ಕಡೆಗಳಲ್ಲಿ ರೈತರು ತಮ್ಮ ಪತ್ನಿ ಮಕ್ಕಳ ಸಮೇತ ಇಡೀ ಕುಟುಂಬವೇ ಆತ್ಮಹತ್ಯೆಗೆ ಶರಣಾಗ್ತಕ್ಕಂತಹ ಅನೇಕ ಪ್ರಸಂಗಗಳು ವರದಿಯಾಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗಾಗಿ ಆ ಬೆಲೆ ಕುಸಿತದ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತೊಂದು ಗೃಹ ನಿರ್ಮಾಣ ಸಾಲ, ಅದು ಕೂಡ 2.65% ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ರೈತರು ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಧಾರಣವಾದಂತಹ ಮನೆಗಳನ್ನೇ ಕಟ್ಟಿಕೊಂಡು ವಾಸ ಮಾಡ್ತಕ್ಕಂಥ ಜನರು. ಇತ್ತೀಚಿನ ವರ್ಷಗಳಲ್ಲಿ ನಗರದ ಪ್ರಭಾವ ಅಥವಾ ನಗರದ ವ್ಯವಸ್ಥೆಗಳ ಆಕರ್ಷಣೆಗೊಳಗಾಗಿ ತಮ್ಮ ಮನೆಯನ್ನು ನವೀಕರಣ ಮಾಡಬೇಕು ಅಥವಾ ಹೊಸದಾಗಿ ಮನೆಯನ್ನು ಕಟ್ಟಿಸಬೇಕು, ಈ ಥರದ ಕಾರಣಕ್ಕಾಗಿ ಸಾಲವನ್ನು ಮಾಡಿ ಆ ಸಾಲ ತೀರ್ಸಕ್ಕಾಗದೆ ಆತ್ಮಹತ್ಯೆಗೆ ಶರಣಾದಂತಹ ಸಂಖ್ಯೆ 2.65% ಪ್ರಮಾಣದಲ್ಲಿ ಇದೆ. ನೋಡಿ, ಇಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಏನಾಗ್ತದೆ, ಮಕ್ಕಳ ವಿವಾಹದ ಸಂದರ್ಭದಲ್ಲಿ ಮನೆ ಕಟ್ಟಿಸಬೇಕು ಅಂತಕ್ಕಂಥದ್ದು ಅಥವಾ ಮನೆ ನವೀಕರಣ ಮಾಡ್ತಕ್ಕಂಥದ್ದು, ಈ ಸನ್ನಿವೇಶದಲ್ಲಿ ಬಹಳಷ್ಟು ಸಾಲವನ್ನು ಮಾಡ್ತಾರೆ. ಒಂದು ಗಾದೆ ಮಾತನ್ನು ಹೇಳ್ತಾರೆ, ಸಾಲ ಮಾಡಿ ಮನೆಯನ್ನು ಕಟ್ಟಿಸೋರು, ಮನೆಯನ್ನು ಮಾರಿ ಬಡ್ಡಿಯನ್ನು ತೀರಿಸೋರು ಅಂತಕ್ಕಂಥ. ಸಾಲ ಮಾಡಿ ಮನೆ ಕಟ್ಟಿಸಿದ್ರು, ಮನೆಯನ್ನು ಮಾರಿ ಬಡ್ಡಿ ತೀರಿಸಿದ್ರು. ಅಂದರೆ ಆ ರೂಪದಲ್ಲಿ ಆ ಸಾಲದ ಮೊತ್ತದ ಆಧಾರದ ಮೇಲೆ ಅವ್ರು ಪಡ್ಕೊಳ್ತಕ್ಕಂತಹ ಸಾಲದ ಪ್ರಮಾಣ ಹೆಚ್ಚಾದಾಗ ಏನಾಗುತ್ತೆ, ಅಲ್ಲಿ ಅನಿರೀಕ್ಷಿತ ಮನೆಯನ್ನು ಕಟ್ಟಿಸ್ತಾ ಹೋದಂತೆ ಇಲ್ಲಿ ಹೆಚ್ಚು ಹೆಚ್ಚು ಅವಶ್ಯಕತೆ ಬೇಕಾಗುತ್ತೆ, ಹೆಚ್ಚು ಹೆಚ್ಚು ಹಣ ಬೇಕಾಗುತ್ತೆ. ಸಾಲ ಮಾಡ್ತಾ ಮಾಡ್ತಾ ಮನೆಯನ್ನು ಕಟ್ಟಿಸ್ಬಿಡ್ತಾರೆ. ಎಲ್ಲ ಕೆಲಸ ಮುಗಿದಾಗ ಗೊತ್ತಾಗುತ್ತೆ ಎಷ್ಟು ಹಣ ಖರ್ಚಾಯಿತು, ಎಷ್ಟೊಂದು ಸಾಲ ಆಯಿತು, ಅದನ್ನು ತೀರಿಸೋದು ಹೇಗೆ. ಆ ಮೂಲಗಳು ಅವರಿಗೆ ಸರಿಯಾಗಿ ಪ್ರಾಪ್ತಿಯಾಗದೆ ಹೋದಾಗ, ಆ ನಿರೀಕ್ಷಿತ ಮೂಲಗಳಲ್ಲಿ ಅವರಿಗೆ ಸಕಾಲದಲ್ಲಿ ಹಣ ದೊರೆಯದೆ ಹೋದಾಗ ಅನೇಕರು ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತಹ ಪ್ರಕರಣಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಮತ್ತೊಂದು ಕೃಷಿಯೇತರ ನಷ್ಟಕ್ಕಾಗಿ 1.77 ಪ್ರಮಾಣ. ಅಂದರೆ ಹೆಚ್ಚಿನ ಆತ್ಮಹತ್ಯೆ ಪ್ರಕರಣಗಳು ಕೃಷಿಯ ಚೌಕಟ್ಟಿನಲ್ಲೇ ನಡೀತವೆ. ಕೆಲವು ಸಾರಿ ಕೃಷಿಯೇತರ ಚಟುವಟಿಕೆಗಳು ಅಲ್ಲಾಗ್ತಕ್ಕಂತಹ ನಷ್ಟ, ಕೃಷಿಗೆ ಸಂಬಂಧಪಟ್ಟಂತಹ ಪೂರಕ ಕಸುಬುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಗೃಹ ಕೈಗಾರಿಕೆಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಏನಾದರೂ ನಷ್ಟವಾದರೆ, ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಏನಾದರೂ ನಷ್ಟ ಆದರೆ ಅಲ್ಲಿ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವರ ಪ್ರಮಾಣ 1.77% ಪ್ರಮಾಣದಲ್ಲಿ ಇರ್ತಕ್ಕಂತಹದನ್ನು ನಾವಲ್ಲಿ ನೋಡ್ತೀವಿ. ಅಂದರೆ ಈ ಥರದ ಸಂದರ್ಭಗಳು ಕೂಡ ರೈತರನ್ನು ಘಾಸಿಗೊಳಿಸುತ್ತವೆ. ಇಂತಹ ಸನ್ನಿವೇಶಗಳಿಂದಲೂ ಕೂಡ ಅವರು ಹೊರಬರಕ್ಕಾಗದೆ ಸಂಕಟ ಪಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅಂಥ ಸಂದರ್ಭದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಪ್ರಮಾಣ 1.77% ಪ್ರಮಾಣದಲ್ಲೇ ಇದೆ. ಕೊನೆಯದು ಕೊಳವೆ ಬಾವಿ ವೈಫಲ್ಯಕ್ಕಾಗಿ 0.88% ಪ್ರಮಾಣದಲ್ಲಿ ಕೊಳವೆ ಬಾವಿ ವೈಫಲ್ಯದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯ ಪ್ರಸಂಗಗಳು ಅಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ನೋಡಿ, ಇವತ್ತಿನ ವ್ಯವಸ್ಥೆಯಲ್ಲಿ
ಕೃಷಿ ಚಟುವಟಿಕೆಗಳಲ್ಲಿ ಅನೇಕ ಮಾರ್ಪಾಡುಗಳು ಆಗಿದೆ. ಆಹಾರ ಬೆಳೆಗಳ ಬದಲಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂತಹವರ ಸಂಖ್ಯೆ ಇವತ್ತು ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅನೇಕ ಕಡೆಗಳಲ್ಲಿ ಇಂದು ಆಹಾರ ದವಸ ಧಾನ್ಯಗಳ ಕೊರತೆ ಆಗ್ತಾ ಇದೆ. ಯಾಕೆಂದರೆ ಕೃಷಿಯೋಗ್ಯ ಭೂಮಿನಲ್ಲಿ ವಾಣಿಜ್ಯ ಬೆಳೆಗಳನ್ನೇ ಹೆಚ್ಚು ಬೆಳೀತಾ ಹೋಗ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಬೆಳೀತಕ್ಕಂಥ ಪ್ರಮಾಣ ಕಡಿಮೆ ಆದಾಗ ಏನಾಗುತ್ತೆ, ಇಲ್ಲಿ ದವಸ ಧಾನ್ಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ವಾಣಿಜ್ಯ ಬೆಳೆಗಳನ್ನು ನಾವು ಆಹಾರದ ರೂಪದಲ್ಲಿ ಬಳಕೆ ಮಾಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂತಹ ಒಂದು ಹೊಸ ಬಗೆಯ ಫ್ಯಾಷನ್ ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಆ ವಾಣಿಜ್ಯ ಬೆಳೆಗಳಿಗೆ ಸತತವಾದಂತಹ ನೀರಾವರಿ ಸೌಲಭ್ಯಗಳು ಇರಬೇಕು. ಅದಕ್ಕಾಗಿ ಕೊಳವೆ ಬಾವಿಗಳನ್ನು ತೆಗೆಸಲಾಗ್ತಕ್ಕಂತಹ ಪ್ರಸಂಗಗಳು ನಡೀತಾ ಇದೆ. ಉದಾಹರಣೆಗೆ ಅಡಿಕೆ ಬೆಳೆಗಾರರಾಗಿರ್ಬೋದು, ತೆಂಗು ಬೆಳೆಗಾರರಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ವಾಣಿಜ್ಯ ಬೆಳೆಗಳಾಗಿರ್ಬೋದು, ಅಂತಲ್ಲಿ ಅವರು ಕೃತಕ ನೀರಾವರಿ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳಲೇಬೇಕಾಗುತ್ತೆ ಆ ಬೆಳೆಗಾಗಿ. ಆಗ ಅನಿವಾರ್ಯವಾಗಿ ಅವರು ಕೊಳವೆ ಬಾವಿಗಳನ್ನು ತೆಗೆಸ್ತಾ ಹೋಗ್ತಾರೆ. ಇವತ್ತು ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ರೈತ ವರ್ಗದಲ್ಲಿ ನೀವು ಗಮನಿಸಿ, ಒಂದು ಅಡಿಕೆ ತೋಟ ಇದೆ ಅಂದರೆ ಅಲ್ಲಿ ಅನೇಕ ಕೊಳವೆ ಬಾವಿಗಳಿದ್ದಾವೆ. ಎಷ್ಟೋ ಕೊಳವೆ ಬಾವಿಗಳು ಬತ್ತಿ ಹೋಗಿವೆ ಅಂತರ್ಜಲದ ಕುಸಿತದಿಂದ. ಇನ್ನು ಒಂದು ಎರಡರಲ್ಲೂ ನೀರು ಬರ್ತಾ ಇದೆ. ಅಥವಾ ಇನ್ನು ಕೆಲವು ಕಡೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಕೊಳವೆ ಬಾವಿಗಳು ಬತ್ತಿ ಹೋಗಿರ್ತವೆ. ಬೇಸಿಗೆ ಬಂತು ಅಂತ ಹೇಳಿದ್ರೆ ಕೊಳವೆ ಬಾವಿಗಳು ಬತ್ತಿ ಹೋಗ್ತವೆ. ಆಗ ರೈತರು ಏನು ಮಾಡಬೇಕು, ಅಲ್ಲಿ ಬೆಳೆಯನ್ನು ಹಾಳು ಮಾಡಿಕೊಳ್ಳೋ ಹಾಗಿಲ್ಲ, ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ಇಲ್ಲಿ ಕೊಳವೆ ಬಾವಿಗಳಿಂದ ನೀರು ಬರ್ತಾ ಇಲ್ಲ. ಅಂತಹ ಸಂದರ್ಭವನ್ನು ಅವರು ಎದುರಿಸೋಕ್ಕಾಗದೇ ಇರತಕ್ಕಂತಹ ಅನೇಕ ಸಂದರ್ಭಗಳು, ಸನ್ನಿವೇಶಗಳು ಎಷ್ಟೋ ಕುಟುಂಬಗಳಿಗೆ ಬಂದೊದಗಿದೆ. ಅಂತಹ ಸನ್ನಿವೇಶದಲ್ಲಿ ಕೊಳವೆ ಬಾವಿಗಳ ವೈಫಲ್ಯದಿಂದ 0.8% ಪ್ರಮಾಣದಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಸನ್ನಿವೇಶಗಳು ಇದ್ದಾವೆ. ಕೊಳವೆ ಬಾವಿಗಳಲ್ಲಿ ಮಳೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ, ನೀರು ಬರೋದಿಲ್ಲ. ಹಾಗಾಗಿ ಇಲ್ಲಿ ಕೆಲವು ಸಮಯ ಅವರು ಏನು ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅದು ಬರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅನೇಕ ರೈತರು ಆತ್ಮಹತ್ಯೆಗೆ ಮೊರೆ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹೀಗೆ ಕೃತಕ ನೀರಾವರಿ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳುವ ಸಂದರ್ಭದಲ್ಲಿ ಕೊಳವೆ ಬಾವಿಗಳನ್ನು ತೆಗೆಸ್ತಕ್ಕಂಥದ್ದು ಅವುಗಳ ಒಂದು ವಿಫಲತೆ. ಇಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಕ್ಕಂಥ ಸಾಲ ತೀರ್ಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಮಾಣ ಅಂತಕ್ಕಂಥದ್ದು ಇಷ್ಟು ಪ್ರಮಾಣಕ್ಕೆ ಬರ್ತಾ ಇದೆ. ಈ ರೂಪದಲ್ಲಿ ನೋಡಿ, ಕೃಷಿಗೆ ಸಂಬಂಧಪಟ್ಟಂಥ ರೈತ ವರ್ಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು JK ವೀರೇಶ ಸಮಿತಿ ಅಂತಕ್ಕಂಥದ್ದು ಈ ರೀತಿಯ ಅಂಕಿಅಂಶಗಳನ್ನು ನೀಡಿದೆ. ಈ ಎಲ್ಲ ಕಾರಣಗಳಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂತಹದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಈ ಎಲ್ಲ ಅಂಶಗಳಿಂದವೆ, ಈ 3 ಅಂಶಗಳಿಂದವೆ ಇವೆಲ್ಲವೂ ನಾವೀಗಾಗಲೇ ನೋಡಿದಾಗೆ ಒಂದಕ್ಕೊಂದು ಪ್ರಭಾವ ಬೀರ್ತಕ್ಕಂಥದ್ದು, ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ಕಾರಣ ಇದೆ ಅಂತ ಹೇಳಿದ್ರೆ ಅಲ್ಲಿ ಅದು ಒಂದೇ ಕಾರಣ ಅಲ್ಲ, ಅದರ ಸುತ್ತ, ಅದರ ಆಳದಲ್ಲಿ ಅನೇಕ ಕಾರಣಗಳಿದ್ದಾವೆ. ಉದಾಹರಣೆಗೆ ಇಲ್ಲಿ ಹೆಣ್ಣು ಮಕ್ಕಳ ವಿವಾಹ ಅಥವಾ ದೀರ್ಘಕಾಲದ ಅನಾರೋಗ್ಯ ಅಥವಾ ಕೌಟುಂಬಿಕ ಸಮಸ್ಯೆ ಅಂತ ಹೇಳಿ ನಾವು ತೆಗೆದುಕೊಂಡಾಗ ಇಲ್ಲಿ ಕೌಟುಂಬಿಕ ಸಮಸ್ಯೆಯಲ್ಲಿ ಅನಾರೋಗ್ಯನೂ ಇದೆ, ಹೆಣ್ಣು ಮಕ್ಕಳ ವಿವಾಹನೂ ಇದೆ, ಆಸ್ತಿ ವಿವಾದ ಇದೆ, ಚುನಾವಣೆ ಇದೆ, ಸಾಲಬಾಧೆ. ಹೀಗೆ ಒಂದೇ ಸಮಸ್ಯೆಯ ಚೌಕಟ್ಟಿನಲ್ಲಿ ಎಲ್ಲವೂ ಬರ್ತಕ್ಕಂತಹ ಉದಾಹರಣೆಗಳು ಇರ್ತವೆ. ಹೀಗಾಗಿ ದಿನದಿನಕ್ಕೂ ಹೆಚ್ಚುತ್ತಾ ಇರತಕ್ಕಂತಹ ಹೊಸ ಬೆಳವಣಿಗೆಗಳು, ಸಂಭವಿಸ್ತಕ್ಕಂತಹ ಬದಲಾವಣೆಗಳು, ಇವೆಲ್ಲವುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ರೈತರು ಇಂಥ ವಿಚಾರಗಳಲ್ಲಿ ಹೆಚ್ಚಿನ ನಷ್ಟಕ್ಕೊಳಗಾಗ್ತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ರೂಪದಲ್ಲಿ ಈ ಸಮಿತಿಗಳು ನೀಡಿದಂತಹ ವರದಿ ಅನ್ವಯ, ಸಮೀಕ್ಷೆಗಳು ನೀಡಿದಂತಹ ವರದಿ ಅನ್ವಯ ಈ ಎಲ್ಲ ವಿಭಿನ್ನ ಕಾರಣಗಳಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಕರಣಗಳು ಇವತ್ತು ವ್ಯಾಪಕವಾಗಿ ಇದ್ದಾವೆ. ನೋಡಿ, ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿ ರಚಿತ ಸಮಿತಿಗಳನ್ನು ಅಧ್ಯಯನ ಮಾಡುವಾಗ 2000 ಅವಧಿಯಲ್ಲಿ ರಚನೆ ಆಗ್ತಕ್ಕಂಥದ್ದು ದ್ವಾರಕಾನಾಥ ಸಮಿತಿ. ಅವರು ಜೈವಿಕ ತಂತ್ರಜ್ಞಾನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು BT ಹತ್ತಿ ಮತ್ತು ಹೈಬ್ರಿಡ್ ಭತ್ತದ ಇದರ ಬಗ್ಗೆ ಕೆಲವೊಂದು ಅಧ್ಯಯನವನ್ನು ಮಾಡ್ತಾರೆ. ನಂತರ 2002ರಲ್ಲಿ ರಚನೆ ಆಗ್ತಕ್ಕಂಥ JK ವೀರೇಶ ಸಮಿತಿ ಅಂತಕ್ಕಂಥದ್ದು ವ್ಯಾಪಕವಾದಂಥ ಅಧ್ಯಯನವನ್ನು ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳನ್ನು ಒಳಗೊಂಡು ಯಾವ ಪ್ರಮಾಣದಲ್ಲಿ ರೈತರ ಆತ್ಮಹತ್ಯೆ ಅಂತಕ್ಕಂಥದ್ದು ನಡೀತಾ ಇದೆ ಇವೆಲ್ಲವನ್ನು ಕ್ರೋಢೀಕರಿಸಿ ಇಷ್ಟು ಪ್ರಮಾಣದಲ್ಲಿ ರೈತರ ವರ್ಗದಲ್ಲಿ ನಡೀತಕ್ಕಂತಹ ಆತ್ಮಹತ್ಯೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಇಲ್ಲಿ ಕ್ರೋಢೀಕರಿಸಿದ್ದಾರೆ. ಈ ರೂಪದಲ್ಲಿ ವಿಭಿನ್ನ ಕಾರಣಗಳಿಗಾಗಿ ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ
ಪ್ರಸಂಗಗಳು ವ್ಯಾಪಕವಾಗಿ ಹೆಚ್ಚುತ್ತಾ ಇರ್ತಕ್ಕಂತಹದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಅನ್ನದಾತ, ಅಂತಹ ಅನ್ನದಾತನ ಒಡಲು ಬರಿದಾಗ್ತಾ ಹೋದಂತೆ, ಆ ಅನ್ನದಾತನ ಒಡಲು ಸಮಸ್ಯೆಗಳಿಂದ ಆವೃತವಾಗ್ತಾ ಹೋದಂತೆ ಇಲ್ಲಿ ಅವರು ಅನಿವಾರ್ಯವಾಗಿ ಜಿಗುಪ್ಸೆಗೊಳಗಾಗ್ತಾರೆ, ನಿರಾಶೆಗೊಳಗಾಗ್ತಾರೆ, ಹತಾಶೆಗೊಳಗಾಗ್ತಾರೆ. ಯಾವ ಸಪೋರ್ಟ್ ಅವರಿಗೆ ದೊರೆಯದೆ ಹೋದಾಗ ಅನಿವಾರ್ಯವಾಗಿ ಅವರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಈಗ 1-2-3 ವರ್ಷಗಳ ಹಿಂದಿಂದಲೂ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಬೋದು. ಆದರೆ ಹೆಚ್ಚಿನ ಕಡೆಗಳಲ್ಲಿ ಇಂತಹ ಪ್ರಸಂಗಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಎಷ್ಟೋ ಕಡೆ ದಾಖಲಾಗದೇ ಇರ್ತಕ್ಕಂತಹ ಪ್ರಸಂಗಗಳು ಕೂಡ ಇದ್ದಾವೆ. ಈ ರೂಪದಲ್ಲಿ ಕರ್ನಾಟಕದಲ್ಲಿ ರಚಿತವಾದಂತಹ ಸಮಿತಿಗಳು ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಅಂಕಿ ಸಂಖ್ಯೆಗಳನ್ನು ರೂಪಿಸಿವೆ, ಸಮೀಕ್ಷೆಯ ಮೂಲಕ ಇವುಗಳನ್ನು ಸಂಗ್ರಹಿಸಿವೆ ಅಂತಕ್ಕಂತಹದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ.